ಹೆಲೋ ಎವ್ರಿವನ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೋಪ್ ನೀವು ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ನಾವು ಬೀರೆಕಾಯಿ ಭರ್ತಾ ಮಾಡೋಣ. ಸೊ ಇದು ಆ್ಯಕ್ಚುಲಿ 2 ಥರ ಮಾಡ್ಬೋದು. ಇವತ್ತು ನಾನು ಅನ್ನಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನೋಡಿ, ನಾನು ಮೇಲ್ಗಡೆ ಇರೋ ಸ್ವಲ್ಪ ಮುಳ್ಳೆಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ವಾಶ್ ಮಾಡಿಕೊಂಡು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಈಗ ಪೇಸ್ಟ್ಗೋಸ್ಕರ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಒಂದು 4 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀವು ರಫ್ ಆ್ಯಂಡ್ ಟಫ್ ಹಾಕ್ಕೊಳ್ಳಿ, ಅಷ್ಟು ನುಣ್ಣಗೆ ಮಾಡ್ಕೋಬೇಕಂತ ಏನಿಲ್ಲ. ಸೊ ನೋಡಿ ಈ ಥರ. ಸೊ ಇದಕ್ಕೆ ಒಂದು ಸ್ವಲ್ಪ ಖಾರ ಸೇರಿಸ್ತಾ ಇದ್ದೀನಿ. ಅಂದರೆ ಮೆಣಸಿನ್ಕಾಯಿ ಸ್ವಲ್ಪ 4 ಸಣ್ಣದು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜೀರಿಗೆ. ಇದು ನೀವು ಮೆಜರ್ಮೆಂಟ್ ನೀವು ಒಂದು ಸ್ಪೂನ್ ಥರನೂ ಹಾಕ್ಕೋಬೋದು. ನನ್ನ ಸಣ್ಣದು ಸ್ಪೂನು, ಅದಕ್ಕೆ ಒಂದೊಂದು ಸ್ಪೂನ್ ಹಾಕ್ತಾಯಿದ್ದೀನಿ ಇಲ್ಲಿ. ಸೊ ಈಗ ನಾನು ಗರಂ ಮಸಾಲೆ ಹಾಕಿದ್ದೀನಿ. ಇದು ಧನಿಯಾ ಪುಡಿ, ಈಗ ಒಂದು ಸ್ವಲ್ಪ ಅರಿಶಿನ, ಇವನ್ನೆಲ್ಲನೂ ಹಾಕಿ ಒಂದು ಸಲ ಮಿಕ್ಸಿ ಮಾಡ್ಕೊಬೇಡಿ, ಸಾಕು. ಮತ್ತು ನಾನಾದರೆ ಆ್ಯಕ್ಚುಲಿ ಉಪ್ಪು ಹಾಕೋದು ಮರ್ತೋಗಿದ್ದೆ. ನಾನು ಫಿಲ್ ಮಾಡೋ ಟೈಮಲ್ಲಿ ನೆನಪು ಬಂತು, ಮತ್ತು ಉಪ್ಪು ಹಾಕ್ಕೊಂಡು ಮತ್ತೆ ಇನ್ನೊಂದು ಸಲ ಮಿಕ್ಸಿ ಮಾಡಿಕೊಂಡೆ. ಈಗ ನೋಡಿ, ನಾನು ಸ್ಪೂನ್ ತಗೊಂಡು ಅದರಿಂದ ಎಲ್ಲ ಒಳಗಡೆ ಈ ಎಲ್ಲ ಸೇರಿಸ್ತಾ ಇದ್ದೀನಿ. ಈ ಬೀರೆಕಾಯಿ ಒಳಗಡೆ ಹಾಕ್ತಾಯಿದ್ದೀನಿ. ಬೀರೆಕಾಯಿ ಒಳಗಡೆ ಇರೋ ಇದು ಬೀಜಗಳೆಲ್ಲ ನಾನು ತೆಗ್ದಾಕಿದ್ದೆ ಆ್ಯಕ್ಚುಲಿ ವಾಶ್ ಮಾಡೋ ಮುಂಚೆ. ಈಗ ನೋಡಿ, ನಾನು ಯಾವ ಥರ ವಿಡಿಯೋಲ್ಲಿ ತೋರಿಸ್ತಾ ಇದ್ದೀನೋ ಆ ಥರ ಎಲ್ಲನೂ ಫಿಲ್ ಮಾಡ್ಕೊಳ್ಳಿ ಒಂದೊಂದು. ಇದು ಬೇಗ ಆಗಿಬಿಡುತ್ತೋ, ಒಂದು 10-20 ನಿಮಿಷ ಒಳಗಡೆ ಆಗೋಗುತ್ತೆ ರೆಸಿಪಿ. ಅದಕ್ಕೆ ನಾನು ಇದು ಲಂಚ್ ಬಾಕ್ಸ್ಗೋಸ್ಕರ ಇಟ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಎಣ್ಣೆ ತೊಗೊಂಡೆ, ಅದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಈಗ ಒಂದೊಂದು ಇದನ್ನು ಹಾಕ್ತಾಯಿದ್ದೀನಿ. ನನಗಾದರೆ ಇದು ಹಾಕ್ಮೇಲೆ ಬಂದಿರೋ ಸ್ಮೆಲ್ಲಿಗೆ ಯಾವಾಗ ಆಗುತ್ತಪ್ಪ ತಿಂದು ಬೇಗ ಆಫೀಸ್ಗೆ ಹೋಗೋಣ ಅಂತ ಅನಿಸ್ಬಿಡ್ತಾಯಿತ್ತು. ನಿಜವಾಗ್ಲೂ ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಇನ್ನೊಂದು ಥರ ರೆಸಿಪಿನೂ ನಮಗೆ ಹೇಳ್ಕೊಡ್ತೀನಿ. ಅದು ಚಪಾತಿಗೋಸ್ಕರ, ಇದಕ್ಕೆ ಅನ್ನಕ್ಕೋಸ್ಕರ ಮಾಡಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ. ನಾನೊಂದು ಸ್ವಲ್ಪ ನೀರು ಹಾಕಿ 15 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಂಡಿದ್ದೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ಅದರ ಲಂಚ್ ಬಾಕ್ಸ್ಗೆ ಹಾಕ್ಕೊಂಡು ಮತ್ತೆ ತಿಂದ್ಕೊಂಡು ಆಫೀಸ್ಗೆ ಹೋಗಿದ್ದೆ. ಈಗ ಇನ್ನೊಂದು ರೆಸಿಪಿ ನಾನು ಇದು ಹೇಳ್ಕೊಡ್ತೀನಿ ಇದೇ ವಿಡಿಯೋದಲ್ಲಿ. ಇನ್ನೊಂದು ರೆಸಿಪಿ ಏನಪ್ಪ ಅಂದರೆ ಬದನೆಕಾಯಿ ಬಜ್ಜಿ ಅಂತ ಹೇಳ್ತೀವಿ ನಮ್ಮ ಕಡೆ. ಆಗಿದ್ರೆ ನೀವಾದರೆ ಬದನೆಕಾಯಿ ಚಟ್ನಿ ಅಂತ ಗೊತ್ತಿರುತ್ತೆ ನಿಮ್ಗೆ ಆಲ್ರೆಡಿ. ಸೊ ನಾನು ಅದಕ್ಕೆ ಒಂದು 5 ಹಸಿಮೆಣಸಿನ್ಕಾಯಿ, 2 ಟೊಮಾಟೊ, 4 ಬದನೆಕಾಯಿ ತೊಗೊಂಡಿದ್ದೀನಿ. ಅದನ್ನು ಒಂದು 10 ನಿಮಿಷ ಸಾಕು ನಮಗೆ ಬಾಯ್ಲ್. ಅಷ್ಟರೊಳಗಡೆ ನಾನು ಒಂದು ಸ್ವಲ್ಪ ಕೊಬ್ಬರಿನ ತುರುಕೊಂಡಿದ್ದೀನಿ. ಸೊ ನನಗೆ ಟೈಮ್ ಇರಲಿಲ್ಲ, ಅದಕ್ಕೆ ಮಿಕ್ಸಿಯಲ್ಲಿ ಹಾಕ್ಕೊಬಿಟ್ಟೆ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೋಸ್ಕರ. ಸೊ 10 ನಿಮಿಷ ಸಾಕು ಅದು 3 ಬಾಯ್ಲ್ ಹೋಗೋಕ್ಕೆ, ಅದಕ್ಕಂತೂ ಜಾಸ್ತಿ ಅವಶ್ಯಕತೆ ಇಲ್ಲ. ನೋಡಿ, ಈಗ ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು, ಒಂದು ಸಣ್ಣ ಈರುಳ್ಳಿ, 1 ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಚೆನ್ನಾಗಿರುತ್ತೆ. ಈ ಈರುಳ್ಳಿ ಅವಾಗವಾಗ ಮಧ್ಯದಲ್ಲಿ ಸಿಗ್ತಾ ಇದ್ದರೆ ತಿನ್ನೋಕ್ಕೆ ಟೇಸ್ಟೇ ಸಖತ್ತಾಗಿರುತ್ತೆ. ಆಮೇಲೆ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊಂಡೆ, ಮತ್ತು ರುಬ್ಬಿರೋ ಕೊಬ್ಬರಿನೂ ಹಾಕ್ಕೊಂಡೆ. ಒಂದು ಸ್ವಲ್ಪ ನೀರು ಹಾಕ್ಬೇಕು ಅನಿಸ್ತು ನನಗೆ, ನಾನು ಹಾಕಿದ್ದೀನಿ. ಅದು ಆಪ್ಷನಲ್ಲು, ನಿಮ್ಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ, ಹಾಗೂ ನಡೆಯುತ್ತೆ. ಈಗ ಇದನ್ನು ಒಂದು 5 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಬಾಯ್ಲ್ ಮಾಡ್ಕೊಳ್ಳಿ, ಕುದಿಸಿ ಚೆನ್ನಾಗೆ. ಆಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಸಾಂಬಾರು ಪುಡಿ ಇದ್ದರೆ ಒಂದು ಅರ್ಧ ಸ್ಪೂನ್ ಹಾಕಿ, ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ತಿನ್ನೋಕ್ಕೆ ಟೇಸ್ಟ್ ಎಷ್ಟು ಚೆಂದ ಇತ್ತಂದರೆ ಇದು ಹೇಳೋದೇ ಬೇಡ. ಇದು ನನ್ನ ಆಲ್ ಟೈಮ್ ಫೇವ್ರೆಟ್ ರೆಸಿಪಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದು ಅಷ್ಟೇ, ಹತ್ತಿದ್ದ ಒಂದು 20 ನಿಮಿಷ ಒಳಗಡೆ ಆಗೋಗ್ಬಿಡುತ್ತೆ. ನನ್ನ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡೆ, ಆಮೇಲೆ ತಿಂದೆ. ತುಂಬ ಚೆನ್ನಾಗಿತ್ತು. ಸೊ ನೀವು ಟ್ರೈ ಮಾಡಿ, ಮತ್ತು ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹೇಗಿದೆ ಅಂತ. ಸೊ ನಿಮಗಾದರೆ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋಸ್ ಎಲ್ಲ ವಾಚ್ ಮಾಡೋದಕ್ಕೆ. ಹಾಗೆ ಲೈಕು ಮತ್ತು ಸಬ್ಸ್ಕ್ರೈಬು ಮಾಡಿ. ಮತ್ತೆ ಬರ್ತೀನಿ ಇನ್ನೊಂದು ರೆಸಿಪಿ ಜೊತೆಗೆ.